ನಮಸ್ಕಾರ. ಇವತ್ತಿನ ವಿಡಿಯೋ ಬುಲ್ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಮಾಡಬಹುದಾದ 5 ತಪ್ಪುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಎಲ್ಲ ಹೂಡಿಕೆದಾರರು ಬಹಳ ಖುಷಿಯಾಗಿರಬೇಕು. ಯಾಕಂತಂದ್ರೆ ದಿನ ದಿನ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದೆ ಮತ್ತು ಆಲ್ ಟೈಮ್ ಹೈಯನ್ನು ಮತ್ತೆ ಮತ್ತೆ ಬ್ರೇಕ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೂಡಿಕೆದಾರರು ಸುಮಾರು ತಪ್ಪುಗಳನ್ನು ಮಾಡಬಹುದು. ಅದಕ್ಕೋಸ್ಕರ ಈ ವಿಡಿಯೋದಿಂದ ಒಂದಷ್ಟು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತ ವಿಚಾರ ಬಹಳ ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟದ್ದು. ಆದರೂ ಕೂಡ ಬಹಳಷ್ಟು ಜನ ಬೈ ಮಿಸ್ಟೇಕ್ ಈ ತಪ್ಪುಗಳನ್ನು ಮಾಡಬಹುದು ಅಂತ ಎಚ್ಚರಿಸಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇವೆ. ಮೊದಲನೆಯ ತಪ್ಪು ನೀವು ಮಾಡಬಹುದಾದಂತಹದ್ದು ಪಾಯಿಂಟ್ ಟು ನೋಟಿಸ್: ಡೋಂಟ್ ಗೆಟ್ ಟೆಂಪ್ಟೆಡ್ ಟು ಸೆಲ್ ಯುವರ್ ಲಾಂಗ್ ಟರ್ಮ್ ಹೋಲ್ಡಿಂಗ್. ಬಹಳ ಜನ ಒಂದಷ್ಟು ದೊಡ್ಡ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿರ್ತಾರೆ. ಮತ್ತೆ ಮಾರುಕಟ್ಟೆ ಲೈಫ್ ಟೈಮ್ ಹೈಯಲ್ಲಿ ಹೋಗಿದೆ, ಇನ್ನೇನಿದ್ರು ನಾಳೆ ನಾಡ್ದು ಮಾರುಕಟ್ಟೆ ಮತ್ತೆ ಕೆಳಗೆ ಬೀಳಬಹುದು, ಆವಾಗ ನಾನು ಇನ್ನೊಮ್ಮೆ ಅದೇ ಶೇರುಗಳನ್ನು ಪರ್ಚೇಸ್ ಮಾಡ್ತೇನೆ, ಅಲ್ಲಿಗೆ ಮಾರಿದ ರೇಟಿಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಅದು ನನಗೆ ಪರ್ಮನೆಂಟ್ ಆಗಿ ಲಾಭ ಆಯಿತು ಅಂತ ತಿಳ್ಕೋಬಹುದು. ಹಾಗೇನಾದ್ರೂ ಮಾಡಿದ್ರೆ ಅದು ರಾಂಗ್ ಅಪ್ರೋಚ್ ಆಗ್ಬೋದು. ಯಾಕೆ ಅಂತಂದ್ರೆ ನಿಮಗೆ ಇದೇ ಹೈಯೆಸ್ಟ್ ಲೆವೆಲ್ ಅಂತ ಏನು ಗೊತ್ತು, ಯಾಕಂದ್ರೆ ನೀವು ತಗೊಂಡ್ಮೇಲೆ ಮತ್ತೆ ಮೇಲಕ್ಕೆ ಹೋದ್ರೆ ಏನ್ ಮಾಡ್ತೀರಿ. ಎರಡನೇದು, ನೀವು ಕೊಂಡ್ಕೊಳ್ಬೇಕಾದ್ರೆ ಇದೇ ಲೋಯೆಸ್ಟ್ ಪಾಯಿಂಟ್ ಅಂತ ಹೇಗೆ ಗೊತ್ತಾಗುತ್ತೆ. ನೀವು ಕೊಂಡ್ಕೊಂಡ್ಮೇಲೆ ಮಾರುಕಟ್ಟೆ ಮತ್ತೆ ಕೆಳಗೆ ಬೀಳ್ಬೋದು. ಮೂರನೆಯ ಪಾಯಿಂಟು, ಕೆಲವು ಷೇರುಗಳು ಮಾರುಕಟ್ಟೆ ಕರೆಕ್ಷನ್ ಇದ್ದ ಸಮಯದಲ್ಲಿ ಕೂಡ ಕೆಳಗೆ ಬೀಳದೆ ಇರ್ಬೋದು, ಆಗ ಮಾರ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ನೀವೇನಾದ್ರೂ ದೀರ್ಘ ಅವಧಿ ಹೂಡಿಕೆದಾರರಾಗಿದ್ರೆ ನಮ್ಮ ಸಲಹೆ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಶೇರನ್ನು ಮಾರ್ಕೊಳ್ಬೇಡಿ. ಮತ್ತೆ ಅದರಿಂದ ತೊಂದರೆ ಆಗ್ಬೋದು ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಷೇರು ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇದ್ದರೆ. ಈಗ ಎರಡನೆಯ ಥಿಂಗ್ ಟು ನೋಟ್: ಸ್ಟಿಕ್ ಟು ಕ್ವಾಲಿಟಿ ಅಂಡ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್. ಬುಲ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಷೇರುಗಳು ಮೇಲಕ್ಕೆ ಹೋಗ್ತವೆ. ಕುದುರೆಗಳ ರೇಸ್ನಲ್ಲಿ ಕತ್ತೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ. ಆದ್ದರಿಂದ ನಿಮಗೆ ಟೆಂಪ್ಟೇಷನ್ ಆಗ್ಬೋದು, ಯಾವುದೋ ಒಂದು ಷೇರು ಅನ್ನುವಂಥದ್ದು ಸಡನ್ ಆಗಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ 50% ಮೇಲಕ್ಕೆ ಹೋಗಿದೆ ಇತ್ಯಾದಿ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಅಂತಹ ಷೇರುಗಳನ್ನು ಕೊಲ್ಬಹುದು. ಆದರೆ ಫಂಡಮೆಂಟಲಿ ವೀಕ್ ಆಗಿದ್ದು ಆ ಶೇರ್ ಏನಾದರೂ ಮೇಲಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ನಮ್ಮದೇ ಆದಂತಹ ರೆಸ್ಟ್ರಿಕ್ಷನ್ಗಳನ್ನು ಬಳಸಿಕೊಂಡು ಅಂತಹ ಷೇರುಗಳನ್ನು ಕೊಳ್ಳಿಕ್ಕೆ ಹೋಗಬಾರ್ದು. ಮತ್ತೆ ಅಂತಹ ಷೇರುಗಳನ್ನು ಕೊಂಡ್ರೂ ಕೂಡ ಮುಂದೆ ಪಶ್ಚಾತ್ತಾಪವನ್ನು ಅನುಭವಿಸಬೇಕಾಗುತ್ತೆ. ಅಂದರೆ ಯಾವುದಾದ್ರೂ ಷೇರು ರೀಸೆಂಟ್ ಆಗಿ ಮೇಲಕ್ಕೆ ಹೋಗಿದೆ ಅಂತಂದ್ರೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಅರ್ಥ ಅಲ್ಲ. ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಬುಲ್ ಫೇಸ್ ನಲ್ಲಿ ತಗೊಳ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಇನ್ನೂ ಒಂದು ವಿಚಾರ, ನಾವು ಹೇಳ್ತಾ ಇರೋದು ಬಹಳ ಪ್ರಿಲಿಮಿನರಿ, ಸಿಲ್ಲಿ ಅಂತ ನಿಮಗೆ ಅನಿಸ್ಬೋದು, ಆದರೆ ಇದು ಬಹಳ ಇಂಪಾರ್ಟೆಂಟ್ ಅಡ್ವೈಸ್. ಈಗ ಮೂರನೆಯ ಥಿಂಗ್ ಟು ನೋಟ್: ಮೇಂಟೈನ್ ಪ್ರಾಪರ್ ಆಸೆಟ್ ಅಲೋಕೇಶನ್. ನಿಮ್ಮ ಒಟ್ಟು ಆಸ್ತಿಯನ್ನು ನೀವು ಎಲ್ಲಾನು ಒಂದೇ ಕಡೆ ಹಾಕ್ಲಿಕ್ಕೆ ಆಗೋದಿಲ್ಲ, ಅಥವಾ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಮ್ಮಿ ಹಾಕ್ಲಿಕ್ಕೆ ಆಗೋದಿಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನಿಟ್ಟಿದ್ದೇನೆ, ಅದನ್ನು ಸ್ಪೆಷಲ್ ಆಗಿ ಬುಲ್ ಮಾರ್ಕೆಟ್ ಅಲ್ಲಿ ಮತ್ತೊಮ್ಮೆ ರಿವ್ಯೂ ಮಾಡಬೇಕಾಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ BPF ನಲ್ಲಿ ನಿಮ್ಮ ಒಟ್ಟಾರೆ ಆಸ್ತಿ 10%, ಚಿನ್ನದಲ್ಲಿ ಒಂದು 5%, ರಿಯಲ್ ಎಸ್ಟೇಟ್ ನಲ್ಲಿ 50%, ಮ್ಯೂಚುವಲ್ ಫಂಡ್ ಅಲ್ಲಿ 15%, ಷೇರುಗಳಲ್ಲಿ 20%. ಇಲ್ಲಿ ನಾನು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಿಲ್ಲ, ಯಾಕಂದ್ರೆ ಇನ್ಶೂರೆನ್ಸ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದಿಲ್ಲ. ಈಗ ಫೋರ್ತ್ ಥಿಂಗ್ ಟು ನೋಟ್: ಸ್ಟ್ಯಾಗರ್ ಅಂಡ್ ಸ್ಪ್ರೆಡ್ ಯುವರ್ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್. ನಿಮ್ಮ ಹತ್ರ ಏನಾದ್ರು 1 ಲಕ್ಷ 2 ಲಕ್ಷ ಅಥವಾ ಅದಕ್ಕಿಂತ ಅಧಿಕವಾಗಿ ಹಣ ಇದ್ದು ಅದನ್ನು ಲಂಸಮ್ ಆಗಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತೇನೆ ಅಂತಂದ್ರೆ ನಮ್ಮ ಸಜೆಷನ್ ಈ ಬುಲ್ ಮಾರ್ಕೆಟ್ ಟೈಮ್ ನಲ್ಲಿ ದಯವಿಟ್ಟು ನಿಮ್ಮ ಹಣವನ್ನು ಸ್ಪ್ರೆಡ್ ಮಾಡಿ. ಅಂದ್ರೆ 3 ತಿಂಗಳು 6 ತಿಂಗಳು 8 ತಿಂಗಳು ಅಂತ ಸ್ಪ್ರೆಡ್ ಮಾಡಿ ಒಂದಷ್ಟು ಹಣವನ್ನು ತಿಂಗಳು ಹಾಕೊಂಡು ಹೋಗಿ. ಆಗ ನಿಮಗೊಂದು ಒಳ್ಳೆಯ ಆವರೇಜ್ ನಲ್ಲಿ ಷೇರುಗಳು ಲಭ್ಯ ಆಗ್ತವೆ. ಮುಂದಿನ ದಿನಗಳಲ್ಲಿ ಅದರ ಅಡ್ವಾಂಟೇಜ್ ಅನ್ನು ತಗೋಬಹುದು ಟು ಕ್ರಿಯೇಟ್ ಎ ಬಿಗ್ ಕಾರ್ಪಸ್. ಈಗ 5ನೆಯ ಥಿಂಗ್ಸ್ ಟು ನೋಟ್: ಡೋಂಟ್ ಸ್ಟಾಪ್ SIP SIP. ಇದನ್ನ ನಾವು ಬಹಳ ವರ್ಷಗಳಿಂದ ಎಲ್ಲರಿಗೂ ಹೇಳ್ತಾ ಬರ್ತಾ ಇದ್ದೇವೆ. ಇದು ಬಹಳ ಸಿಲ್ಲಿ ಅನ್ಸ್ಬೋದು, ಆದರೆ ಮಾರುಕಟ್ಟೆ ಮೇಲಕ್ಕೆ ಹೋದಾಗ, ಬುಲ್ ಮಾರ್ಕೆಟ್ ನಿಮ್ಮ ಮುಂದಿದ್ದಾಗ ಇಂತಹ ತಪ್ಪುಗಳನ್ನು ಮಾಡೋದು ಬಹಳ ಸರಳ. ನೀವೇನ್ ತಿಳ್ಕೋತೀರಿ ಅಂತಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋದದ್ದರಿಂದ
ನಾನೀಗ ಇನ್ವೆಸ್ಟ್ ಮಾಡಿದ್ರೆ ಅದು ಕಾಸ್ಟ್ಲಿ ಆಗಿ ಹೋಗುತ್ತೆ, ಆವ್ರೇಜ್ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿ ಇನ್ವೆಸ್ಟ್ ಮಾಡದೇ ಇರ್ಬೋದು. ಆದರೆ ಕೆಲವು ದಿನಗಳ ಬಳಿಕ ಮತ್ತೆ ಇದಕ್ಕಿಂತ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಈ ವಿಷಯ ಸಿಲ್ಲಿ ಅನ್ಸುತ್ತೆ, ನಾನು ಆವಾಗ ಇನ್ವೆಸ್ಟ್ ಮಾಡಬೇಕಿತ್ತು ಅನ್ಸುತ್ತೆ. ಅದರಿಂದ ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿ ಕೆಳಕ್ಕೆ ಹೋಗ್ಲಿ ಮಿನಿಮಮ್ ಒಂದು 10 ವರ್ಷ ನಿಮ್ಮ ವಿಷನ್ ಸ್ಟಾಕ್ ಮಾರ್ಕೆಟ್ ಇದೆ ಅಂತಂದ್ರೆ ನಿಮ್ಮ SEP ಅಥವಾ SIP ನ ಯಾವುದೇ ಕಾರಣಕ್ಕೂ ನಿಲ್ಸಕ್ ಹೋಗ್ಬೇಡಿ. ಆವಾಗ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದ ಹಣ ನಿಮ್ದಾಗುತ್ತೆ. ಮಾರುಕಟ್ಟೆಯಲ್ಲಿ ದೀರ್ಘಾವಧಿ ಹೂಡಿಕೆದಾರರಿಗೆ ಏನೇನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಏನೇನು ತಪ್ಪುಗಳನ್ನು ಮಾಡಬಾರದು ಅಂತ ಇವತ್ತಿನ ವಿಡಿಯೋದಲ್ಲಿ ವಿಸ್ತೃತವಾಗಿ ಹೇಳಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಅನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಕೀಮ್ ಅಂತ ಕರಿಬೇಕಾದ್ರೆ ಮಿನಿಮಮ್ ಪರ್ಸೆಂಟೇಜ್ ಆಫ್ ದ ಫಂಡ್ಸ್ ಎಷ್ಟು ಪರ್ಸೆಂಟ್ ಅನ್ನು ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿರ್ಬೇಕು. ನಿಮ್ಮ ಮುಂದೆ 4 ಆಯ್ಕೆಗಳು: A 55%, B 60%, C 65%, D 70%. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.